ಹುಷಾರು ಗಾಡಿ. ಮುರ್ದಾಕ್ಬಿಟ್ಟೆ ಕಣಲ್ಲ ಅವು. ಅಂದ್ರೆ ಫಾಲ್ಸ್ ಅಲ್ಲಿ ಮೇಲಿಂದ ನೀರು ಬೀಳ್ತಾ ಇಲ್ವಂತೆ, ನೀರು ಹರಿತಾ ಐತೆ, ಪ್ಲಸ್ ವ್ಯೂ ಪಾಯಿಂಟ್ ಎಲ್ಲ ಐತಂತೆ. ಮಕ್ಳಿಗೆ 50 ರೂಪಾಯಿ, ನನಗೆ 50 ರೂಪಾಯಿ. ಗಾಡಿಗೆ 50 ಇರ್ಬೇಕೆ ನಾವು. ಅಲ್ಲ ಮಕ್ಕಳಿಗೆ. ಅವ ಕನ್ನಡನೂ ಇಲ್ಲ ನಿಮ್ಗೆ. Emotional damage. ಎಲ್ಲಿದಾಗ ಅಲ್ಲೇ ಮಾಮ ಕೇಶರ್ ಜೋಗಿ ಬರ್ತಾರೆ. ಹೌದಾ? ಮತ್ತಿಲ್ಲ ಅಂದ್ರೆ ನೀವು ಜೋಗಿ ಹೊಂಡಿಯವರಿಗೆ ಅಷ್ಟೇ. ಅಣ್ಣ ಎಲ್ಲ ಹೇಳ್ಕೊಡ್ತೀರಾ? ಅಡ್ರೆಸ್ ತೋರಿಸ್ಕೊಡಿ, ನಮಗೆ ರೋಡ್ ಗೊತ್ತಿಲ್ಲ. ಸರಿ ಕಾರಣ ಆಯ್ತು. ನಿಧಾನಕ್ಕೆ ಹೋಗಪ್ಪ. ಅದು ವುಡನ್ ಬ್ರಿಡ್ಜ್ ಇಲ್ಲೇನ ಇದ್ದಿದ್ದು ಮರದ್ದು. ಅದೊಂದು ಪಿಕ್ಚರ್ ಅಲ್ಲಿ ಅವಳು ಹೀರೋಯಿನ್ ಬಂದು ಕುಣಿತಾಳಲ್ಲ, ಅದಿದೇನಾ? ಯಾವ ಮೂವಿ ಇದು? ಒಂದ್ ಸಾಂಗ್ ಐತೆ ಆ ಗುಂಬೆ ಅಂತ, ಅದ್ರಲ್ಲಿ ಅವಳು ಹೀರೋಯಿನ್ ರಾಜ್ಕುಮಾರ್ ಅವ್ರದ್ದು ಇದೇ ಪಾಯಿಂಟಾ? ಮತ್ ದೇವಿಕಾ ಅದು ಅಂತಿದ್ಲು. ಇಲ್ಲ, ಇದೇ ಪಾಯಿಂಟ್. ಅದು ಪಾಯಿಂಟ್ ಅದು ಅವ್ರು ಬಿಡ್ದಿಲ್ಲ. ಏ ಮಚ್ಚ, ಆ ಒಂದು ಮೂವಿಲಿ, ರಾಜ್ಕುಮಾರ್ ಮೂವಿಲಿ ಆ ಗುಂಬೆಯ ಪ್ರೇಮ್ ಹೀರೋಯಿನ್ ಕುಂಡಿ ವುಡನ್ ಬ್ರಿಡ್ಜ್ ಇಂದ ಬಿದ್ದೋಯ್ತಾರಲ್ಲ, ಇದೇ ವ್ಯೂ ಪಾಯಿಂಟ್. ನೋಡಿ, ನಾನು ಹೇಳಿಲ್ವ ಅದಲ್ಲ ಅಂತ. ಯಾರ ಮನೋಜ್ ಅಂತ ನನ್ನ ಹೆಸರು ಬರುತ್ತೆ. ಮತ್ತೆ ಇದು ವಾಲ್ ಸಚ್ಚು ಅಲ್ಲಿ ನೋಡು. ಅಂಬರದ ಅಂಜುರವಿ ನೇಸರನು, ಅಂಗೈಗೆ ಹತ್ತಿರವಿ ನೇಸರನು, ಕಾಸಗಲ ಕುಂಕುಮದ ನೇಸರನು, ಬಾನಗಲ ದಿಗುವನಿ ನೇಸರನು, ಕಣ್ಣ ತುಂಬ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ ಆ ಗುಂಬೆಯ ಪ್ರೇಮ ಸಂಜಯ, ಆ ಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ನುಡಿವು ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ. ಏನ್ ವರ್ಕ್ ಮಾಡ್ತಿದ್ದಿದ್ ನೀವು? ಕಾಳಿಂಗ ಏನ್ ಮಾಡ್ತಿದ್ದೆ? ಕಾಳಿಂಗ ಕಾಳಿಂಗ ಸ್ವಲ್ಪ ಇಲ್ಲಿ ಜಾಸ್ತಿ ಇದೆಯಾ? ಸುಮ್ನಿರು, ಜಾಸ್ತಿ ಇದೆಯಾ ಇಲ್ಲಿ? ಜಾಸ್ತಿ ಹೌದಾ? ಕಾಳಿಂಗ ಸರ್ಪ ಎಲ್ಲ ಜಾಸ್ತಿ ಇದೆಯಂತೆ ಕಣ್ರು. ಕಾಳಿಂಗ ಸರ್ಪ ಜಾಸ್ತಿ ಇದೆಯಂತ ಇಲ್ಲಿ. ಕಾಳಿಂಗ ಸರ್ಪ ಆಟ ಮಾಡೋ ಸಾಯರಿದ್ದಾರೆ. ಎಲ್ಲಿ ಬರ್ಕನಪ್ಪ? ಇಲ್ಲೇ ಬಂದ್ಬಿಟ್ಟವ್ರೆ ಬರ್ಕಲ್ಲ ಅಂದು. ಎಲ್ಲ ವಾಪಸ್ ಹೋಗೋಣ ಅಂತಿದ್ರಿ. ಎಂತ ರೂಟು, ಎಂತ ರೈಡು. ರೂಟಲ್ಲಿ ಗೇಟ್ ಇತ್ತು. ಏನೋ ಕಂದಲೇ, ಏನೋ ಏನೋ ಕರ್ಕ ಬಂದ್ಮೇಲೆ ಇಂತ ಕೆಲಸ ಮಾಡಕ್ ಗುದ್ಬಿಡ್ತೀನಿ. ಕತ್ತಾಕಿಲ್ಲ ಆಚೆಗೆ ಬರೀ ಇಂತದೆಯ. ಇನ್ನ ವಯಸ್ಸಿಲ್ದಿರ ವಯಸ್ಸಲ್ಲಿ ಸಕ್ಕಿತ್ತೋದ್ಯಾ? ಹಾಕ್ಬಿಡ್ತಾರೆ. ಇಲ್ಲ ತಾತ, ಹೆಣ್ಮಕ್ಳು ದೇವ್ರಿದ್ದಂಗೆ. ಹೆಣ್ಮಕ್ಳು ಕಂಡ್ರೆ ಬೈತಾರೆ ತಾತ. ಇವರೆಲ್ಲ ಇವರೆಲ್ಲ ಬೈದಾರಲ್ಲ ಲೋಫರ್. ಇನ್ನೊಂದ್ಸಲ ಹೇಳಿ ತಾತ. ಥ್ಯಾಂಕ್ ಯು ತಾತ, ಸರಿಯಾಗಿ ಹೇಳಿದೆ ತಾತ. ನಾನು ಹೆಣ್ಮಕ್ಳ ಜೊತೆಗೆ ಮುಸ್ಲಿಂ ಪರ್ಕ್ ಆಗಲ್ಲ ಕಟ್ಟಿಂಗ್ ಮಾಡಿದ್ದೀನಿ ಸುಮಾರು 2 ವರ್ಷ ಆಯ್ತು. 2 ವರ್ಷ ವೈಲ್ಡ್ ಲೈಫ್ ಆದ್ಮೇಲೆ ಅವ್ರ ಜೊತೆಗೆ ಟೆಂಟ್ ಹಾಕಿ ನಾವು ಬಂದ್ ಮಗ ವಯಸ್ಸಾಗಿದೆ, ನಾವು ಹೋಗಲ್ಲ ಹೆಚ್ಚಾಗಿ. ಅಪ್ಪ ಮಾತಾಡ್ಲಿಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ.
ಬಿದ್ಬಿಡ್ತೀಯಾ? ಭಯ ಪರ ಅಂತಲ್ಲ ಹೆಣ್ಮಕ್ಳು ನರ್ಸಿಂಗ್ ಬಗ್ಗೆ ಹೆಣ್ಮಕ್ಳು ಬಂದಾಗ ನಾಟಕ ಆಡ್ತಾರೆ ಹೇಳ್ತತೆ ಇನ್ ಸ್ವಲ್ಪ ಜೋರಾಗಿ ಹೇಳ್ತತೆ ಇವರು ಜೋರಾಗಿ ನಡೀದೇ ಇಲ್ಲ. ಆಮೇಲೆ ಏನ್ ಗೊತ್ತಾ ತಾತ, ಇಷ್ಟು ದೂರಕ್ಕೂ ಗಾಡಿ ಬೇಕು ತಾತ ಇವ್ರಿಗೆ. ಗಂಡ್ ಮಕ್ಳಾಗಿರೋರ್ಗೆ 10 ನಿಮಿಷಕ್ಕೂ ಗಾಡಿ ಬೇಕು. ಹೆಣ್ಮಕ್ಳು 10 ಕಿಲೋಮೀಟರ್ ಆದ್ರೂ ನಡೀತಾರೆ. 1 ಕಿಲೋಮೀಟರ್ ತಗೊಂಡ್ಬಿಡ್ತಾರೆ. ಬಂದ್ರೆ ಗಿಲ್ಲಿ ಬತ್ತಲ್ಲ ಮೈ ಮೇಲೆ ಏನಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆವಾಜ್ ಆಗ್ತಾವ ನೋಡಿ ಲೋಪರ್ ನನ್ ಮಕ್ಕಳು. ಆವಾಜ್ ಹಾಕೋದು ನಿಮ್ ಮುಂದೆ ಆವಾಜ್ ಅಲ್ಲ. ಇರಿಟೇಷನ್ ನನ್ ಮುಂದೆ ಯಾರು ಹಾಕಕ್ಕಾಗಲ್ಲ. ನನ್ ಮುಂದೆ ಯಾರು ಆವಾಜ್ ಹಾಕಕ್ಕಾಗಲ್ಲ. ಕೇಳಿಸ್ಕೊಳ ಇಲ್ಲಿ ಕೇಳಿಸ್ಕೊ. ನನ್ ಮುಂದೆ ಯಾರು ಆವಾಜ್ ಹಾಕಕ್ಕಾಗಲ್ಲ. ಅಲ್ಲ ತಾತ ಹಿಂದೆ ಹಾಕಳಿ ಅಂತ. ಏನಂದ್ರೆ ಅವಾಜ್ ಹಾಕ್ಬೋದು. ಹೆಂಗಂದ್ರೆ ಅವ್ರು ಸರಿ ಇಲ್ಲ ಅಂದಾಗ ಅವಾಜ್ ಹಾಕ್ಬೋದು. ಅದು ಬಿಟ್ಕೊಂಡು ನೀವು ಬರೀ ಅವಾಜು ಅಡುಗೆ ಮಾಡಿ ಇದು ಮಾಡಿ ಇದು ಮಾಡಿ. ತಾತ ನಮ್ಮ ಹೆಸರು ನನ್ನ ಹೆಸರು ತಿಮ್ಮಪ್ಪ. ರಿಟರ್ನ್ ರೀರೂಟ್ ಕ್ಯಾಪ್ಚರ್ ಮಾಡ್ತೇವೆ. ಈಗ ಎಲ್ಲಿ ನೆಕ್ಸ್ಟ್ ಜೋಗಿ ಗುಂಡಿ ಹೇಳದ ಜೋಗುಂಡಿ ಬನ್ನಿ ನಾ ಬರಲ್ಲ, ನಾವೇ ಹೋಗ್ತೀವಿ. ರೂಟ್ ತೋರಿಸ್ಕೊಡಿ ಅಷ್ಟೇ ಸಾಕು. ರೂಟ್ ತೋರಿಸ್ಕೊಡಿ. ಈಗ ಫಸ್ಟ್ ನಿಮ್ಮ ಮನೆಗ ಈಗ ಬನ್ನಿ ತಗ ಮುಂದೆ ಬನ್ನಿ. ಒಂದೇ ಇದು ಯಾರನ್ನೂ ಪಾಪ ಈ ತಾತ ಕರ್ಕೊಂಡು ಹೋಗಿದ್ರು. ಬನ್ನಿ ಮನೆಗೆ ರಿಕ್ವೆಸ್ಟ್ ಮಾಡೋದು, ಹಾಗಾಗಿ ಮನೆಗೆ ಬಂದಿದ್ದೀವಿ ಅವ್ರ ಮನೆಗೆ. ಸಕ್ಕತ್ತಾಗೈತೆ ಮನೆ ಮಾತ್ರ. ಆಯ್ತು ಮಚ್ಚ ಇಲ್ಲಿ ನೋಡಿ ತುಳಸಿ ಇಟ್ಟವ್ರೆ ಸ್ಟ್ರೈಟ್ ಮನೆ ಬಾಗ್ಲಿಗೆ. ಎಷ್ಟು ಚಂದ ಐತೆ ಮನೆ ಬಾಗ್ಲಿ, ಕರೆಕ್ಟಾಗಿ ತುಳಸಿ. ಹಾಳು ಮಾಡ್ಬೇಡ. ಜೀವನ ಇಷ್ಟೇನ ಅನಿಸ್ತಾ ಇದೆ ಮುಂದೆ ಅದೇ ಏನು ಅಡುಗೆ ಮಾಡ್ತೀರಾ ಇಲ್ಲ ಆಚೆ ಕಡೆ? ನಾನು ಜಾತ್ರೆ ನಾನ್ ವೆಜ್ ಎಲ್ಲ ಮನೆ ಒಳಗೆ ಮಾಡಲ್ವಾ? ಇದು ಮಾಡು ಇಲ್ಲೇ ತಿಂದ್ಬಿಟ್ಟು ಇಲ್ಲೇ ಇದು ಮಾಡ್ಕೊಂಡು ಒಳಗಡೆ ಬರೋದು. ಅಡುಗೆ ಮನೆ 2 ಇದೆ ಅಲ್ವಾ? ಅದು ಗ್ಯಾಸ್ ಇಟ್ಕೊಳ್ಳೋದು, ನಾರ್ಮಲ್ ಬೆಂಕಿ ಹಚ್ಕೊಳ್ಳೋದು. ಕಾಫಿ ಮಾಡುದಾ? ಬೇಡ ಅಂಕಲ್, ಸಾಕು ನೀರು. ಬಿಸಿಲು ತಾತ, ಬಿಸಿ ಬೇಡ. ಇನ್ನೊಂದು ಸ್ವಲ್ಪ ಕೊಡಿ. ನಮ್ಗೆ ಇದೇ ಮನೆ ಇಷ್ಟ ತಾತ. ಇದೇ ಮನೆ ಇಷ್ಟ. ಇದೇ ತರ ಮನೆ ಇಷ್ಟ ನಮಗೆ. ಇದ್ರಲ್ಲೇ ನೆಮ್ಮದಿ ಜಾಸ್ತಿ ಆಯ್ತದ. ನಮ್ಗೆ ಯಾರು ಬಂದ್ರೆ ಈ ಸಣ್ಣ ಮನೆ ಅಲ್ಲ ಅಂತ ಬೇಜಾರು. ಸಣ್ಣ ಮನೆ ಇಲ್ಲ, ಚಾಪೆ ಹಾಸ್ಕೊಂಡ್ ಮಲಗಿದ್ರೆ ಎಷ್ಟು ಜನ ಮಲಗ್ಬೋದು? ಆ ತರ ಎಲ್ಲ ಬೇಜಾರು ಮಾಡ್ಕೊಂಬಿಡಿ. ಆಕ್ಚುಲಿ ಇದೇ ತರ ಮನೆನೇ ಎಲ್ರಿಗೂ ಇಷ್ಟ ಆಗೋದು. ಈ ಮನೆ ಕೇಳ್ತಾರೆ ಈ ತರ. ನೋಡಿ ಇಲ್ಲಿ ಎಷ್ಟು ಚಂದಾಗಿ ಒಲೆ ಇದು ಮಾಡ್ಕೊಂಡು ಚೆನ್ನಾಗಿದೆ. ಬೆಡ್ರೂಮ್ ತಣ್ಣಗೈತೆ ಬಿಸಿಲಿಗೆ. ನಮ್ಮ ಮಗಳು ಬೆಂಗಳೂರಿಂದ ಬಂದ್ರೆ ಅಲ್ಲೇ ಮರು. ನಮ್ಮ ತಾತನ ಮನೆ. ಡಾಕಪ್ಪ ಯಾವಾಗ ಹೋದ್ರು ತಾತ? ಏನಂದೆ ಇನ್ನೊಂದ್ಸಲ ಹೇಳು. ಡಾಕಪ್ಪ ಯಾವಾಗ ಹೋದ್ರು ತಾತ? ಡಾಕಪ್ಪ ತಿಮ್ಮಪ್ಪ MR ಟ್ರೆಕ್ಕಿಂಗ್ ಗೈಡ್, ಅರಣ್ಯ ಇಲಾಖೆ.
ಇದು ನೋಡ್ತಾ ಇದ್ರೆ 6 - 5 = 2ನೇ. ಇಲ್ಲೂ ತಣ್ಣಗದಿಲ್ಲಿ ಇಲ್ಲಿ ಕಡ ಗುಹೆ ಕೆಳಗೆ ಮೇಲಲ್ಲ. ಬರುದಾ ರೆಡಿ ಬರ್ದೆ ಕೇಳು ಇಲ್ಲಿ ಇಳ್ದ ಕಷ್ಟ ಆಗ್ಬಿಡ್ತು. ಏನಾಯ್ತು ಅದೇ ನಾನು ಬಂದ್ಕೊಡ್ತೀನಿ. ಏನಿಲ್ಲ ವಿಡಿಯೋ ಮಾಡ್ಕೊಬ. ಭಯ ಆಯ್ತು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ. ಅಲ್ಲೇನು ಇರ್ತದೆ ಅಲ್ಲಿ ನೋಡಕ್ಕೆ. ಅಲ್ಲಿ ದೇವ ನೋಡ್ಕೊಳ್ಳೋಣ ಅಷ್ಟೇ. ನೀಟಾಗಿ ಮಾಡು. ಏಯ್ ಟ್ರೆಕ್ ಗ್ರಿಪ್ ಚೆನ್ನಾಗಿರೋದು ಆಂಜನೇಯ ಅಲ್ಲೇ ಕುತ್ಕೊಳ್ಳಿ ಹಂಗೆ ಅಲ್ಲ. ಹೆಂಗೆ ಇಲ್ಲೂ ಬೇಕಿತ್ತು ನೀರು ಬರೋದು ಅಲ್ಲಲ್ಲ ಬೇಡ ಇನ್ನೂ ಇರೋದೆ ಅಲ್ಲೇ ನುಗ್ಬೇಕು. ಹೋಗುತ್ತೆ ಬೇಡ ಏನೈತೆ ಏನಿಲ್ಲ ನೀರು ಬಿಡ್ತಾ ಇದೆ ಅಷ್ಟೇ. ಅಲ್ಲೇನು ಮಾಮನು ಏನೋ ಸಿಕ್ಬಿಟ್ಟು ಕಣ ಮೇಲೆ. ಈ ಮೊಬೈಲ್ ಶಾಪ ಸಿಕ್ತಾ ಏನು ಅವ್ರ ಮುಖ ಫುಲ್ ಬಿಸಿಲು ಬೀಳ್ತೈತೆ. ಸ್ವಲ್ಪ ಕೇಳಿಸ್ತಾ ಇಲ್ಲ ನಾನು ಅವಳ ಮುಖ ಬಿಸಿಲು ಬೀಳ್ದ ಗಟ್ಟ ಆಗು. ಮನೆ ಇದ್ದಿದ್ದಿಲ್ಲ ಹಂಗೆ ಮಗ ಹಂಗೆ ಅಲ್ಲಿ ಫ್ಲಾಶ್ ಲೈಟ್ ಹಾಕ್ಕೊಂಡು ತಿರ್ಸ್ಕೊಂಡ್ಬಿಡು. ಅಲ್ಲೇ ಇರು ತೋರ್ಸ್ಕೊಡ್ತೀಯ ಬಾಂಬುಲಿ ಥರ. ಇಳಿದ್ರಪ್ಪ ಈಗ ಹತ್ತದೇನೋ ಇಲ್ಲಿ ಗಂಟ ಹತ್ತೋದೆ. ಎಲ್ಲ ನೀರು ಬರ್ತದೆ ಮಳೆಗಾಲ. ಗಾಯ್ಸ್ ಇಲ್ಲಿ ಯಾವ್ದಾದ್ರು ಹಂಗನೂ ಬರಕ್ಕಾಗಲ್ಲ. ಯಾಕಂದ್ರೆ ಬಂದಿ ನಮ್ಮ ಮಾಮ ಮೀಟ್ ಆಗ ನಾವು ಹೋಗ್ಬಿಟ್ಟು ಗಾಡಿ ಹತ್ರ ಕಾಯ್ತಾರ ಏನ್ ಮಾಡ್ತಾರೆ ನೋಡೋಣ. ನಾವು ಹೋಗಿರ್ತೀವಿ ಬನ್ನಿ ಅಲ್ಲಿ ಕಾಯ್ತಾ ಇರ್ತೀವಿ. ಏನ್ ಉಳ್ದಾಗಲ್ಲ ಅಂತ ನಾ ಹೋಗೋ. ಏನ್ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲಿ ಯಾಕೆ ಗೊತ್ತಾಗಲ್ವಾ? ಇಲ್ಲೇ ಹಿಂಗ್ ಬರ್ತೀನಿ ಹಿಡ್ಕೊಳ್ತೀರಾ ಹಿಂಗೆ ಏನು ಇದು?